श्रोतांसि सर्वर्षहृदां यदीये प्रज्ञासमुद्रे मिलनं भजन्ति तं ज्ञानविज्ञाननिधिं शरण्यं श्रीसद्गुरुं त्वां शरणं प्रपद्ये। सरस्वती नमस्तुभ्यं वरदे कामरूपिणी विद्यारंभं करिष्यामः सिद्धिर्भवतु नः सदा। आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहं। ಮೊದಲಾಗಿ ಗೋಕರ್ಣದ ಆತ್ಮವೇ ಆಗಿರುವಂತಹ ಆತ್ಮಲಿಂಗವನ್ನು ಸ್ಮರಿಸಿ, ಕ್ಷೇತ್ರಾತಿ ದೇವತೆ ಗ್ರಾಮದೇವಿ ಭದ್ರಕಾಳಿಯನ್ನು ಸ್ಮರಿಸಿ, ನಮ್ಮ ಅಶೋಕೆಯ ಒಂದು ಅತಿದೈವ ಆಗಿರ್ತಕ್ಕಂಥ ಅಶೋಕೇಶ್ವರ ಮಲ್ಲಿಕಾರ್ಜುನ ಸ್ವಾಮಿಯನ್ನು, ಗಣಪತಿಯನ್ನು ಸ್ಮರಣೆ ಮಾಡಿ ಈ ಒಂದು ಮಂಗಲ ಸಂದರ್ಭದಲ್ಲಿ ಆಶೀರ್ವಾದದ ಕೆಲವು ನುಡಿಗಳನ್ನು ಆಡಬಯಸ್ತೇವೆ. ಇಂದು ನಮ್ಮ ಗುರುಕುಲಗಳ ಪ್ರಾರಂಭೋತ್ಸವ ಪ್ರತಿ ವರ್ಷವೂ ನಡೆಯುವಂಥದ್ದು. ವಸಂತ ಋತು ಪ್ರತಿ ವರ್ಷವೂ ಬರ್ತದೆ. ಪ್ರತಿ ವರ್ಷವೂ ಚಿಗುರು ತಳಿರು ಇರುವಂಥದ್ದೇ. ಶಿಶಿರ ಋತು ಬಂದರೆ ಎಲೆಗಳೆಲ್ಲ ಉದುರಬೇಕು, ವಸಂತ ಋತು ಬಂದರೆ ಅದು ಮತ್ತೆ ಚಿಗುರಬೇಕು, ಹೂವು ಹಣ್ಣುಗಳನ್ನೆಲ್ಲ ಬಿಡಬೇಕು, ಕೊಡಬೇಕು. ಪ್ರಕೃತಿಯ ನಿಯಮ ಇದು. ಹಾಗೆ ಗುರುಕುಲವೂ ಕೂಡ, ಗುರುಕುಲದಲ್ಲಿ ಈ ಬೇಸಿಗೆ ರಜೆ ಬಂದರೆ ಎಲ್ಲ ಒಂದು ಸಾರಿ ಮಕ್ಕಳು ಮನೆಗೆ ಹೋಗಿ, ಮತ್ತು ಮಳೆಗಾಲ ಪ್ರಾರಂಭಕ್ಕಿಂತ ಮೊದಲೇ ಎಲ್ಲ ಮಕ್ಕಳು ಮರಳಿ ಗುರುಕುಲಕ್ಕೆ ಬರುವಂಥದ್ದು. ಗುರುಕುಲದಲ್ಲಿ ಜೀವ ಸಂಚಾರ ಏರ್ಪಡುವಂಥದ್ದು. ಈಗ ಈ ನಿಮ್ಮ ರಜೆ ಸಮಯ ಇದೆಯಲ್ಲ, ಇಡೀ ಗುರುಕುಲ ಬ್ಯುಕೋ ಎನ್ನುವಾಗಿರ್ತದೆ ನೋಡಿ, ಸಪ್ಪೆ. ಈ ಗುರುಕುಲಕ್ಕೆ ಜೀವ ಬರೋದು ಯಾವಾಗ, ಈ ಕ್ಷೇತ್ರ ನಲಿದು ನಗುವುದು ಯಾವಾಗ ಅಂದರೆ ನೀವೆಲ್ಲ ಇಲ್ಲಿ ಬರ್ತಾ ಇದ್ದ ಹಾಗೇನೆ ಆಗುವಂಥದ್ದು. ಹಾಗಾಗಿ ನೀವು ಬಂದರೆ ಗುರುಕುಲಕ್ಕೆ ವಸಂತ ಬಂದಂತೆ, ಗುರುಕುಲ ಮರಳಿ ಚಿಗುರಿದಂತೆ ಅಂಥ ಸಂದರ್ಭ ಇದು. ಹಾಗಾಗಿ ಪ್ರಾರಂಭೋತ್ಸವದ ಒಂದು ಶುಭ ಸಂದರ್ಭ. ಒಳ್ಳೆಯ ಪ್ರಾರಂಭ ಅಂದರೆ ಅರ್ಧ ಕೆಲಸ ಆದ ಹಾಗೆ ಅಂತ ಆಂಗ್ಲರ ಗಾದೆ ಇದೆ ಒಂದು. ಪ್ರಾರಂಭ ಚೆನ್ನಾಗಾದರೆ ಅರ್ಧ ಕೆಲಸ ಆದ ಹಾಗೆ. ಹಾಗಾಗಿ ನಾವು ಪ್ರಾರಂಭವನ್ನು ಚೆನ್ನಾಗಿ ಮಾಡಬೇಕು. ಆಮೇಲೆ ಸುಲಭ, ಹಾಗೆ ಮುಂದುವರಿಸ್ಕೊಂಡು ಹೋದ್ರಾಯ್ತು. ಆಮೇಲೆ ಸುಲಭ, ಹಾಗೆ ಮುಗಿಸಿದ್ರಾಯ್ತು ಅಂತ. ಅದು ಯಾವುದಕ್ಕೂ ಮೊದಲು ನಾವು ಪ್ರಾರಂಭವನ್ನು ಸರಿಯಾಗಿ ಮಾಡಬೇಕು. ಈ ಒಂದು ನೃತ್ಯ ಅಂತ ಅಂದ್ಕೊಳ್ಳಿ, ಮೊದಲನೇ ಹೆಜ್ಜೆ ತಪ್ಪಿದರೆ ತಪ್ಪೇ, ಆಮೇಲೆ ಪೂರ್ತಿ ಅದು ಸರಿಯಾಗೋದು ಹೇಗೆ? ಅದು ಸರಿ ಮಾಡ್ಕೋಬೇಕು ನಾವು ನಿಲ್ಲೊಂದು ಕಡೆಗೆ. ಇಲ್ದಿದ್ರೆ ಅದು ತಪ್ಪೇ ಆಗ್ತಾ ಹೋಗ್ತಾ ಇರುತ್ತೆ ಅದು. ಹಾಗೆ ಆರಂಭ ತಪ್ಪಬಾರದು, ಆರಂಭ ಚೆನ್ನಾಗಿರಬೇಕು, ಶುಭಾರಂಭ ಅದಾಗಬೇಕು. ಆಗ್ತದೆ, ಆಗಲಿ ಎಂಬುದಾಗಿ ನಾವು ಭಾವಿಸ್ತೇವೆ. ನಿನ್ನೆ ಆಗೋದಿತ್ತು ಈ ಪ್ರಾರಂಭೋತ್ಸವ, ಆಮೇಲೆ ಇವತ್ತು ಆಗ್ತಾ ಇದೆ. ಯಾಕೆ ಗೊತ್ತಾ? ಯಾಕೆಂದರೆ ಇವತ್ತು ಹುಣ್ಣಿಮೆ, ಭಾನುವಾರ ಬೇರೆ. ನಿನ್ನೆ ಚತುರ್ದಶಿ ಇತ್ತು, ಶನಿವಾರ ಇತ್ತು. ಇವತ್ತು ಹುಣ್ಣಿಮೆ, ಭಾನುವಾರ ಬಂದಿದೆ. ಏನು ಹುಣ್ಣಿಮೆ ಭಾನುವಾರ ಅಂತಂದರೆ, ಭಾನುವಾರ ಸೂರ್ಯನ ವಾರ, ಚಂದ್ರನ ತಿಥಿ. ಚಂದ್ರನಿಗೆ ತುಂಬ ವೈಶಿಷ್ಟ್ಯ ಇರುವ ತಿಥಿ ಯಾವುದು? ಹುಣ್ಣಿಮೆ ಅಲ್ವಾ? ಚಂದ್ರ ಪರಿಪೂರ್ಣನಾಗುವ ತಿಥಿ ಯಾವುದು ಅಂದರೆ ಹುಣ್ಣಿಮೆ. ಹಾಗಾಗಿ ಸೂರ್ಯನ ವಾರ, ತಿಥಿ ಚಂದ್ರನದ್ದು. ಏನು ದಿನ ಇವತ್ತು ಅಂದರೆ ಸೂರ್ಯಚಂದ್ರರ ದಿನ ಇವತ್ತು. ಸೂರ್ಯಚಂದ್ರರ ವೈಶಿಷ್ಟ್ಯ ಏನು ವಿಶೇಷ ಸೂರ್ಯಚಂದ್ರರದ್ದು? ಸೂರ್ಯಚಂದ್ರರು ಹಾಡು ಹೇಳ್ತಾರ, ನೃತ್ಯ ಮಾಡ್ತಾರ, ಚಿತ್ರ ಬಿಡಿಸ್ತಾರ, ಭಾಷಣ ಮಾಡ್ತಾರ. ಏನಪ್ಪ ವಿಶೇಷ ಅವರದ್ದು? ಏನು ಕೊಡ್ತಾರೆ ಪ್ರಪಂಚಕ್ಕೆ ಅವರು? ಬೆಳಕನ್ನೇ ಕೊಡುವಂಥದ್ದು.
ಬೆಳಕು ಕೊಡ್ತಾರೆ ಅಂದರೆ ಸಾಲದು ಅಂತ, ಬೆಳಕನ್ನು ಮಾತ್ರವೇ ಕೊಡ್ತಾರೆ, ಬೆಳಕನ್ನೇ ಕೊಡ್ತಾರೆ. ಉದಿಸಿ ಬಂದರು ಅಂದರೂ ಕೊಡುವುದೇ ಬೆಳಕು. ಬೇರೆ ಅಭ್ಯಾಸವೇ ಅವರಿಗಿಲ್ಲ, ಬೇರೆ ಕೆಲಸ ಗೊತ್ತಿಲ್ಲ ಅವರಿಗೆ. ಸದಾ ಬೆಳಕು ಕೊಡುವಂಥದ್ದೇ ಕೆಲಸ ನೋಡಿ ಅವರಿಗೆ. ಇಬ್ಬರೂ ಹಾಗೆ, ಸೂರ್ಯನು ಹಾಗೆ ಮತ್ತು ಚಂದ್ರನು ಕೂಡ ಹಾಗೆ. ಅವರು ಬಂದರು ಅಂದರೆ ಮತ್ತೆ ಅಲ್ಲಿ ಕತ್ತಲಿಗೆ ಅವಕಾಶ ಇಲ್ಲ ಅಲ್ವಾ? ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ. ಏನದು ಸಂದರ್ಭ? ಅಮಾವಾಸ್ಯ ರಾತ್ರಿ ಅಂತ. ಅಮಾವಾಸ್ಯ ಹಗಲು ಒಂದು ಸೂರ್ಯ ಇರುವುದಾರೆ ಕೊನೆ ಪಕ್ಷ, ಆದರೆ ಅಮಾವಾಸ್ಯ ರಾತ್ರಿ ಅಂದರೆ ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ. ಅದು ತುಂಬ ದೂರ ಇದೆ. ಇವತ್ತಿನಿಂದ ತಗೊಂಡ್ರೆ ಪರಮಾವಧಿ ದೂರದಲ್ಲಿ ಅಮಾವಾಸ್ಯೆ ಇದೆ. ಇದು ಹೇಗಿದೆ ಅಂದರೆ, ಹಗಲು ಸೂರ್ಯ ಬೆಳಗ್ತಾನೆ, ರಾತ್ರಿ ಏನು ಕಡಿಮೆ ಇಲ್ಲದಿರುವಂತೆ ಚಂದ್ರ ಬೆಳಗ್ತಾನೆ ಅನ್ನುವಂಥ ದಿವಸದಲ್ಲಿ ನಾವಿದ್ದೇವೆ. ಹಾಗಾಗಿ ಇಂತಹ ಒಂದು ಬೆಳಕಿನ ಸಂಭ್ರಮದ ದಿನದಲ್ಲಿ ಸೂರ್ಯಚಂದ್ರರು ಇಬ್ಬರೂ ಕೂಡ ಶ್ರೇಷ್ಠತೆಯನ್ನು ಮೆರೀತಕ್ಕಂಥ ದಿವಸದಲ್ಲಿ ಗುರುಕುಲ ಪ್ರಾರಂಭ ಆದರೆ ಇಡೀ ವರ್ಷ ಬೆಳಕು 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 ಬೆಳಕೇ ಬೆಳಕೇ ಕೇವಲ ಬೆಳಕೆ ಅನ್ನೋ ಹಾಗೆ ಆಗಲಿಕ್ಕೆ ಸಾಧ್ಯ ಇದೆ ನೋಡಿ ಅಂತ. ಹಾಗೆ ನೀವೆಲ್ಲ ಬೆಳಕಿಗೋಸ್ಕರ ಬಂದಿದ್ದೀರಲ್ವಾ? ಇಲ್ಲಿಗೆ ಬೆಳಕಿಗೋಸ್ಕರ ಬಂದಿದ್ದೀರಿ, ತಂಪಿಗೋಸ್ಕರ ಬಂದಿದ್ದೀರಿ, ತಂಪಾದ ಬೆಳಕಿಗೋಸ್ಕರ ಬಂದಿದ್ದೀರಿ ಅಲ್ವಾ? ಬೆಳಕೆಲ್ಲ ತಂಪು ಅಂತ ಅಲ್ಲ, ಈ ಬೆಳಕು ಈಗ ನಡೀತಾ ಇರೋ ಬೆಳಕು ತಂಪಲ್ಲ ಅಲ್ವಾ? ಅದೇ ಹುಣ್ಣಿಮೆ ರಾತ್ರಿ ಚಂದ್ರ ಬೆಳಕನ್ನು ಚೆಲ್ತಾನಲ್ಲ, ಏನು ಬೆಳಕು ಅದು ಅಂದರೆ ತಂಪಾದ ಬೆಳಕು ಅಂತ. ಹಾಗಾಗಿ ಇಡೀ ವರ್ಷ ನಿಮಗೆ ತುಂಬ ಜೀವನಕ್ಕೆ ಸಲ್ಲುವಂಥ ಬೆಳಕು ಒದಗಿ ಬರಲಿ, ಕತ್ತಲಾಗದೇ ಇರಲಿ. ಈ ಬೆಳಕನ್ನು ನೀವು ಹೃದಯದ ಪಾತ್ರೆಯಲ್ಲಿ ತುಂಬಿಕೊಂಡು ಇಡೀ ಜೀವನಕ್ಕೆ ಸಾಕಾಗುವಷ್ಟು ನೀವು ಇಟ್ಕೊಳ್ಬೇಕು, ಸಂಗ್ರಹ ಮಾಡಿ ಇಟ್ಕೊಳ್ಬೇಕು. ಹಾಗೆ ಆಗಲಿ ಎಂಬುದಾಗಿ ನಾವು ನಿಮಗೆ ಆಶೀರ್ವಾದ ಮಾಡುವಂಥದ್ದು, ಹಾರೈಸೋಂಥದ್ದು. ನೀವು ಬೆಳಕನ್ನು ಮಾತ್ರವೇ ಪಡ್ಕೋಬೇಕು, ಬೇರೆ ಏನನ್ನು ಕೂಡ ಕೇಳಲೂಬಾರ್ದು, ತಗೊಳ್ಳೂಬಾರ್ದು ಅಂತ. ಇರ್ಬೋದು, ಬೇರೆನೂ ಇರ್ಬೋದು. ಮನುಷ್ಯ ಲೋಕ ಅಂತ ಆದಮೇಲೆ ಅಲ್ಲಿ ಎಲ್ಲ ಇರ್ಲಿಕ್ಕೆ ಸಾಧ್ಯ. ಅದು ಕೇವಲ ಬೆಳಕು ಮಾತ್ರ ಇರಬೇಕು ಅಂತೇನಿಲ್ಲ. ಆದರೆ ನಾವು ಮಾತ್ರ ಬೆಳಕನ್ನು ಮಾತ್ರವೇ ತಗೋಬೇಕು. ಅದು ಯಾವ ಪಕ್ಷಿ? ಅದು ಯಾವ ಪಕ್ಷಿ? ಅದು ಹಂಸ ಪಕ್ಷಿ. ಹಂಸ ಪಕ್ಷಿ ಏನು ವೈಶಿಷ್ಟ್ಯ ಅದರದ್ದು? ಹಂಸ ಪಕ್ಷಿಯದ್ದು ಅಂದರೆ ಹಾಲು ನೀರು ಬೆರೆಸಿ ಕೊಟ್ಟರೆ ಅದು ಎಂಥ ಬುದ್ಧಿವಂತ ಅಂದರೆ ಹಾಲನ್ನು ಬೇರೆ ಮಾಡಿ ಹಾಲನ್ನು ಮಾತ್ರ ಕುಡಿದು ನೀರನ್ನು ಉಳಿಸುತ್ತೆ ನೋಡಿ. ಹಾಗೆ ನೀವು ಹಂಸದ ಹಾಗೆ ಇಲ್ಲಿ ಜ್ಞಾನದ ಹಾಲನ್ನು ಮಾತ್ರವೇ ಸ್ವೀಕಾರ ಮಾಡೋರಾಗಬೇಕು. ಯಾನ್ ಯಸ್ಮಾಕಗುಂ ಸುಚರಿತಾನ್ ತಾನೇ ಸೇವಿತವ್ಯಾನ್ ನೋ ಇತರಾಣಿ. ಗುರು, ಆದರ್ಶ ಗುರು ಶಿಷ್ಯನಿಗೆ ಹೇಳುವಂಥ ಮಾತು ಉಪನಿಷತ್ತಿನಲ್ಲಿ. ಅದು ನಮ್ಮ ಸುಚರಿತಗಳು, ಅದನ್ನು ಮಾತ್ರ ನೀನು ಅನುಸರಣೆ ಮಾಡಬೇಕು. ನೋ ಇತರಾಣಿ, ಅದಲ್ಲದೆ ಇರುವಂಥದ್ದಿದ್ರೆ ಬಿಟ್ಬಿಡೋದನ್ನು. ಹಂಸದ ಹಾಗೆ ಅದನ್ನು ಮಾತ್ರ ತಗೋ ಎಂಬುದಾಗಿ ತೈತ್ತಿರೀಯ ಉಪನಿಷತ್ತು ಹೇಳುವಂಥದ್ದು ಅಂತ. ಹಾಗೆ ನೀವು ಸದಾಕಾಲವೂ ಹೃದಯದ ಬಾಯಿಯನ್ನು ತೆರೆದು ಜ್ಞಾನ 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 ಎಲ್ಲಿ ಸಿಗುತ್ತೆ ಅಂತ ಅದನ್ನೇ ಸ್ವೀಕಾರ ಮಾಡುವಂಥರಾಗಬೇಕು. ನಿಮಗೆ ಇಲ್ಲಿಯ ಆರ್ಯವೃಂದ ಅದನ್ನೇ ಕೊಡಲಿ ಎಂಬುದಾಗಿ ನಾವು ಹಾರೈಸುವಂಥದ್ದು. ನೀವೆಲ್ಲ ಸೂರ್ಯರಾಗಬೇಕು, ಚಂದ್ರರಾಗಬೇಕು ಅಲ್ವಾ? ಈ ಭಾರತವನ್ನು ಮೊದಲೆಲ್ಲ ಆಳ್ತಾ ಇದ್ದವರು ಯಾರೆಲ್ಲ ಅಂದರೆ ಒಂದು ಸೂರ್ಯನ ಪೈಕಿಯವರು ಅಥವಾ ಚಂದ್ರನ ಪೈಕಿಯವರು. ರಾಮಾಯಣದಲ್ಲಿ ಪ್ರಸಿದ್ಧವಾದ ವಂಶ ಯಾವುದು? ಮಹಾಭಾರತದಲ್ಲಿ ಅದೇನೆ. ಭಾಗವತ ಹೇಳ್ತದೆ, ಈಗ ಕ್ಷತ್ರಿಯರ ಇಲ್ಲ ಅಲ್ವಾಗ, ನಂದಾಂತಂ ಕ್ಷತ್ರಿಯ ಕುಲಂ, ನಂದರ ಕಾಲಕ್ಕೆ ಕ್ಷತ್ರಿಯ ಕುಲ ಕೊನೆಯಾಯಿತು ಅಂತ. ಹಾಗಾದರೆ ಮತ್ತೆ ಈ ಸೂರ್ಯವಂಶ ಚಂದ್ರವಂಶ ಕ್ಷತ್ರಿಯೋತ್ತಮರು ಮತ್ತೆ ಬರೋದು ಯಾವಾಗ ಅಂತಂದರೆ, ಸೂರ್ಯವಂಶದ ಒಬ್ಬ ರಾಜ, ಚಂದ್ರವಂಶದ ಒಬ್ಬ ರಾಜ ಗುಟ್ಟಾಗಿ ಈಗಲೂ ಕೂಡ ಇದ್ದಾರಂತೆ. ಮರು ಎನ್ನುವ ಸೂರ್ಯವಂಶದ ರಾಜ, ದೇವಾಪಿ ಎನ್ನುವ ಶಂತನುವಿನ ಸೋದರ. ದೇವಾಪಿ ಅಂದರೆ ಭೀಷ್ಮನ ಚಿಕ್ಕಪ್ಪ ಆಗ್ತಾನೆ. ದೇವಾಪಿ ಎನ್ನುವ ಚಂದ್ರವಂಶದ ರಾಜ ಇಬ್ಬರು ಯೋಗ ಬಲದಿಂದ ದೇಹ ಧಾರಣೆ ಮಾಡಿಕೊಂಡು ಗೋಪ್ಯವಾಗಿದ್ದಾರಂತೆ. ಕಲಿಯುಗದ ಕೊನೆ ಬಂದಾಗ ಕಲ್ಕಿ ಬಂದು ಪುನಃ ಒಂದು ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡುವಾಗ ಅವರಿಬ್ಬರು ಹೊರಗೆ ಬರ್ತಾರಂತೆ. ಬಂದು ಮತ್ತೆ ಸೂರ್ಯವಂಶ ಚಂದ್ರವಂಶ ಬೆಳೆಸ್ತಾರಂತವ್ರು. ಈಗ ಭಾಗವತ ಹೇಳುವಂಥದ್ದು ಇದು ಅಂತ. ಮರು ಎನ್ನುವ ಸೂರ್ಯವಂಶದ ದೊರೆ,
ಇನ್ನೊಬ್ಬ ಚಂದ್ರವಂಶದ ದೊರೆ, ಚಂದ್ರವಂಶದ ಕ್ಷತ್ರಿಯ ದೊರೆಯಾಗಿದ್ದು ಶಂತನು. ಅವನು ದೇವಾಪಿ ಅಂತ. ಅವರು ಗುಪ್ತವಾಗಿದ್ದಾರಂತೆ, ಕಾಯ್ತಾ ಇದ್ದಾರಂತೆ ಸಮಯ ಬಂದಾಗ ಹೊರಗೆ ಬರಲಿಕ್ಕೆ ಅಂತ. ಇರಲಿ, ಅವರು ಕಲಿಯುಗದ ಕೊನೆಯಲ್ಲಿ ಬರೋದು, ಇನ್ನೂ ಸುಮಾರು ಸಮಯ ಇದೆ ಅದಕ್ಕೆ. ಇನ್ನು ಮೊದಲನೇ ಪಾದ ಕಲಿಯುಗದಿದ್ದು, 4ನೇ ಪಾದದ ಕೊನೆಯಲ್ಲಿ ಬರಬೇಕು ಅವರು. ಈಗ ನಮಗೇನು ಚಿಂತೆ ಇಲ್ಲ, ನೀವು ಇದ್ದೀರಲ್ಲ ಸೂರ್ಯವಂಶ ಚಂದ್ರವಂಶ ಅಂತ ಅಲ್ವಾ. ಈ ಕಡೆಯವರೆಲ್ಲ ಸೂರ್ಯವಂಶ, ನೀವೆಲ್ಲ ಚಂದ್ರವಂಶ ಅಂತ. ಸೂರ್ಯ ಪುರುಷ ಗ್ರಹ ಅಲ್ವಾ, ಚಂದ್ರ ಸ್ತ್ರೀ ಗ್ರಹ ಅಂತ. ಹಾಗೆ ನೀವೆಲ್ಲ ಸೂರ್ಯವಂಶ, ನೀವೆಲ್ಲ ಚಂದ್ರವಂಶ. ಸೂರ್ಯವಂಶ ಅಂದರೆ ಮತ್ತೆ ನೀವು ತಪ್ಪು ತಿಳ್ಕೊಳ್ಬೇಡಿ. ಸೂರ್ಯವಂಶ ಅಂದರೆ ಬೆಳಗ್ಗೆ ನಿಧಾನ ಕೇಳೋರಿಗೂ ಸೂರ್ಯವಂಶ ಅಂತ ಹೇಳೋ ಪದ್ಧತಿ ಬಂದ್ಬಿಟ್ಟಿದೆ ಇತ್ತೀಚೆಗೆ. ರಾಮನಂಥ ಕ್ಷತ್ರಿಯೋತ್ತಮರು ಸೂರ್ಯವಂಶದವರು ನಿಜವಾಗಿ. ಆದರೆ ಇವತ್ತು ಇಲ್ಲಿವರೆಗೆ ಬಂದಿದೆ ಅಂದರೆ ಸೂರ್ಯನು ಕಾಣ್ತಾ ಇಲ್ಲ. ಯಾರಾದರೂ ಬೆಳಗ್ಗೆ 8-9 ಗಂಟೆಯವರು ಹೇಳ್ದೇ ಇದ್ದರೆ ಅವನು ಸೂರ್ಯವಂಶದವನು ಅಂತ ಏನು ಕತೆ ಇದು ಹೇಳ್ಬೋದಾ ಹೀಗೆ ಅಂತ. ಹೀಗೆಲ್ಲ ಬಂದ್ಬಿಟ್ಟಿದೆ ನೋಡಿ. ಹಾಗಲ್ಲ, ನೀವು ಸೂರ್ಯವಂಶದವನ್ನೇ ಹೋದಾದರೆ ಅವನು ಸೂರ್ಯನಿಗಿಂತ ಮೊದಲೇ ಎದ್ದಿರಬೇಕು. ಅವನು ಸೂರ್ಯ ಬಂದಾಗ ಗೌರವ ಕೂಡ ಆಗಿರಬೇಕು, ಸೂರ್ಯ ಬಂದಾಗ ಮಲ್ಕೊಂಡಿರಬಾರ್ದು ಅವನು. ನೀವು ಸೂರ್ಯ ಚಂದ್ರರಾಗಿ ಈ ದೇಶವನ್ನು, ಈ ಪ್ರಪಂಚವನ್ನು ಬೆಳಗುವಂಥವರಾಗಬೇಕು. ಅದಕ್ಕೆ ಬೇಕಾದಂಥ ಬೆಳಕನ್ನು ಇಲ್ಲಿಂದ ನೀವು ಗುರುಕುಲದಿಂದ ಸಂಗ್ರಹ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ತಾ ಇರೋವಂಥದ್ದು. ಹಾಗೆ ಒಳ್ಳೆ ರೀತಿ ಬೆಳವಣಿಗೆಗೆ ಒಂದು ಉದಾಹರಣೆ ಕೊಡೋದುಂಟು ನಮ್ಮ ಪರಂಪರೆಯಲ್ಲಿ. ಏನು ಉದಾಹರಣೆ ಕೊಡ್ತಾರೆ? ಶ್ರೀರಾಮ ಬೆಳೆದ, ಚಿಕ್ಕವನಾಗಿದ್ನಲ್ಲ ಶ್ರೀರಾಮ, ಬೆಳೆದ ಅನ್ನುವಾಗ ಏನು ಉದಾಹರಣೆ ಕೊಡ್ತಾರೆ? ಪುಟ್ಟ ಶ್ರೀಕೃಷ್ಣ ಬೆಳೆದ ಗೋಕುಲದಲ್ಲಿ ಅನ್ನುವಾಗ ಏನು ಉದಾಹರಣೆ ಕೊಡ್ತಾರೆ? ಶುಕ್ಲ ಪಕ್ಷದ ಚಂದ್ರನಂತೆ ಅಲ್ವಾ, ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆದ ಅಂತ. ಹಾಗೆ ನೀವು ಬೆಳಿಬೇಕು, ಶುಕ್ಲ ಪಕ್ಷದ ಚಂದ್ರನಂತೆ ನೀವು ಬೆಳಿಬೇಕು. ನಾಳೆ ಒಂದು ದಿನ ನಿಮ್ಮ ಜೀವನದಲ್ಲಿ ಹುಣ್ಣಿಮೆ ಭಾನುವಾರ ಒಟ್ಟಿಗೆ ಬರಬೇಕು, ಅಂದರೆ ಜೀವನವೇ ಹಾಗಾಗಬೇಕು ಅಂತ, ಬೆಳಕೇ ಬೆಳಕು ಅನ್ನೋ ಹಾಗೆ ಅಂತ. ನೀವೆಲ್ಲ ಪೂರ್ಣ ಚಂದ್ರರಾಗಬೇಕು ಒಂದು ದಿವಸ ಅಂತ. ಇವತ್ತು ಏನು ಹುಣ್ಣಿಮೆ ಇದೆಯಲ್ಲ, ನಿಮ್ಮ ಜೀವನದಲ್ಲಿ ಹುಣ್ಣಿಮೆ ಬರಬೇಕು. ಈ 15 ತಿಂಗಳಿಗೆ ಒಂದ್ಸತಿ ಬರೋ ಹುಣ್ಣಿಮೆನ ಹೇಳ್ತಾ ಇರೋದಲ್ಲ ನಾವು. ನಿಮ್ಮ ಜೀವನದಲ್ಲಿ ನೀವು ಪರಿಪೂರ್ಣ ವಿಕಾಸಗೊಳ್ಳಬೇಕು, ಜ್ಯೋತಿರ್ಮಯರಾಗಬೇಕು, ಬೆಳಕ್ಕೆ ನೀವು ಆಗಬೇಕು ಅಂತ. ಅದನ್ನು ನಾವು ಹಾರೈಸುವಂಥದ್ದು. ಆಗ ಹುಣ್ಣಿಮೆಗೋಸ್ಕರವಾಗಿ, ನಿಮ್ಮ ಬದುಕಿನ ಹುಣ್ಣಿಮೆಗೋಸ್ಕರವಾಗಿ ಈ ಒಂದು ಪ್ರಾರಂಭೋತ್ಸವ ಇರುವಂಥದ್ದು. ಹಾಗಾಗಿ ಆ ರೀತಿಯಲ್ಲಿ ಇಡೀ ವರ್ಷವು ತುಂಬ ಚೆನ್ನಾಗಿ ಅದು ನಡೆಯಲಿ ಎಂಬುದಾಗಿ ನಾವು ಹಾರೈಸುವಂಥದ್ದು. ಚೆನ್ನಾಗಿ ನೀವು ಅಧ್ಯಯನ ಮಾಡಬೇಕು, ಆ ಕಡೆ ಈ ಕಡೆ ಗಮನ ಕೊಡಬಾರ್ದು, ವಿದ್ಯೆ ಬಗ್ಗೆನೇ ಗಮನ ಕೊಡಬೇಕು ಅಲ್ವಾ. ಮಲ್ಲಿನಾಥನ ಹಾಗೆ ನಿಮಗೆಲ್ಲ ನಿತ್ಯ ಊಟಕ್ಕೆ ಬೇವಿನೆಣ್ಣೆ ಬಡಿಸೋಕೆ ಹೇಳೋಣ ಎಲ್ರಿಗೂ. ಬೇವಿನೆಣ್ಣೆ ಬಡಿಸೋದು, ಬೇವಿನೆಣ್ಣೆ ಸಿಹಿ ಇರುತ್ತಲ್ವ, ಅದ್ರ ಹೆಸರೇ ಕಹಿಬೇವು ಅಂತ. ಆ ಮರದ ಹೆಸರೇ ಆಗಿದೆ ಅಂತ, ಕಹಿಬೇವು ಅಂತ. ಅದ್ರ ಎಣ್ಣೆ ಬಡಿಸೋಣವಾ ನಿತ್ಯ? ಮಲ್ಲಿನಾಥನಿಗೆ ಬಡಿಸ್ತಾ ಇದ್ರಂತೆ. ಮಲ್ಲಿನಾಥ ಕಾಶಿಯಲ್ಲಿ ವಿದ್ಯಾಭ್ಯಾಸ ಮಾಡೋ ಹೊತ್ತಲ್ಲಿ ಗುರುಗಳು ಗುರುಪತ್ನಿಗೆ ಹೇಳಿಟ್ಟಿದ್ರಂತೆ, ಬೇವಿನ ಎಣ್ಣೆ ಬಡಿಸು ತುಪ್ಪದ ಬದಲಿಗೆ. ಯಾವತ್ತು ಕಹಿ ಅಂತ ಹೇಳ್ತಾನೆ ಅವತ್ತು ಹೇಳು ಅಂತ. ಎಷ್ಟೋ ವರ್ಷ ಕಳೆದು ಒಂದು ದಿವಸ ಅವಳು ಮಲ್ಲಿನಾಥ ಹೇಳಿದಂತೆ, ಅಮ್ಮ ಯಾಕೋ ಕಹಿ ಆಗ್ತಾ ಇದೆ ಅಂತ, ಬಿಟ್ಬಿಡು ಅಂಥೇಳಿ ಬೇರೆ ಅನ್ನ ಬೇರೆ ಬಡಿಸಿ ಪದಾರ್ಥ ಬಡಿಸಿ ತುಪ್ಪ ಹಾಕಿಲ್ದಂತೆ. ಆಮೇಲೆ ಗುರುಗಳಿಗೆ ಹೋಗಿ ಹೇಳಿದಂತೆ ಗುರುಪತ್ನಿ, ಇವತ್ತು ಮಲ್ಲಿನಾಥನಿಗೆ ಕಹಿ ಆಗಿದೆ ಅಂತ. ಎಷ್ಟೋ ವರ್ಷದ ಬಳಿಕ ಮಲ್ಲಿನಾಥನಿಗೆ ಇವತ್ತು ಬೇವಿನೆಣ್ಣೆ ಕಹಿ ಅಂತ ಗೊತ್ತಾಯಿತು ಅಂತ. ಅಲ್ಲಿವರೆಗೆ ಯಾಕೆ ಗೊತ್ತಾಗಿರಲಿಲ್ಲ? ಮುಳುಗಿ ಹೋಗಿದ್ದವನು ವಿದ್ಯೆಯಲ್ಲಿ, ಬೇರೆ ಕಡೆ ಗಮನವೇ ಇಲ್ಲ. ಊಟ ಮಾಡುವಾಗಲೂ ಮನಸ್ಸೆಲ್ಲ ಅಲ್ಲೇ ಇದ್ದಿದ್ದು, ಪೂರ್ತಿ ಒಂದು ವಿದ್ಯೆಯಲ್ಲೇ ಇದ್ದಿದ್ದು ಅಂತ. ಹಾಗಾಗಿ ಅದು ಏನು ರುಚಿ ಅಂತಲೇ ಅವನಿಗೆ ಗೊತ್ತಿಲ್ಲ. ಹಾಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತೆ. ಕಹಿ ಅಂತ ಹೇಳಿದ ದಿನ ಗುರುಗಳು ಕರೆದು ಮಲ್ಲಿನಾಥನನ್ನು ಹೇಳಿದ್ರಂತೆ, ನಿನ್ನ ವಿದ್ಯಾಭ್ಯಾಸ ಪೂರ್ಣ ಆಯಿತು. ಎರಡೂ ಅರ್ಥದಲ್ಲಿ, ಒಂದು ಅವನಿಗೆ ಮಾಡಬೇಕಾದ ಪಾಠ ಎಲ್ಲ ಮಾಡಿ ಆಗಿದೆ, ಅವನು ಚೆನ್ನಾಗಿ ಅದನ್ನು ಆತ್ಮಸಾತ್ ಮಾಡ್ಕೊಂಡಿದ್ದಾನೆ. ಇನ್ನೊಂದು, ಮನಸ್ಸು ಬೇರೆ ಕಡೆ ಹೊರಳಿದೆ ಅಂತ, ಇನ್ನು ವಿದ್ಯಾಭ್ಯಾಸ ಆಗೋದಿಲ್ಲ ಅಂತ. ಆ ಏಕಾಗ್ರತೆ ಒಂಚೂರು ಯಾಕೆ ಬೇರೆ ಕಡೆ ಹೊರಳಿದೆ ಅಂದರೆ ಮುಗಿದಿದೆಯಲ್ಲ ಒಂದು ಹಂತ, ಹಾಗಾಗಿ ಬೇರೆ ಕಡೆ ಹೊರಡ್ತಾ ಇದೆ ಮನಸ್ಸು ಅಂತ. ಹಾಗಾಗಿ ಇನ್ನು ಸಮಾವರ್ತನ ಅಂತ, ಇನ್ನು ಹಿಂದಿರುಗಿ ಮನೆ ಕಡೆ ಹೊರಡಬೇಕು ನೀನು ಅಂತ ಗುರುಗಳು ಮಲ್ಲಿನಾಥನಿಗೆ ಹೇಳಿದರು ಅಂತ. ಈಗ ಹೇಳಿ, ನಿಮಗೆ
ಬೇವಿನ ಎಣ್ಣೆ ಬಡಿಸ್ಬೇಕು ಬೇಡವಾ ಹೇಳಿ ನೀವು. ನಿಮ್ಗೆ ಆ ಕೆಚ್ಚು ಇರಬೇಕು ಅಂತ ಬಡಿಸಿ ಬೇವಿನ ಎಣ್ಣೆನ ಅಂತ, ನನಗೆ ಕೆಚ್ಚಿರಬೇಕು ಅಂತ. ಬೇವಿನ ಎಣ್ಣೆ ಬಡಿಸಿದ್ರೆ ನಿಮ್ಗೆ ಯಾವಾಗ ತೊಂದರೆ ಇಲ್ಲ ಅಂದರೆ ನಿಮ್ಗೆ ಗೊತ್ತೇ ಆಗಬಾರ್ದು, ರುಚಿನೇ ಗೊತ್ತಾಗಬಾರ್ದು. ರಾಜವಣ್ಣ ಏನಾದ್ರು ಮಾಡಲಿ ನಿಮ್ಗೇನು ಗೊತ್ತಾಗಬಾರ್ದು, ಹಾಗಿರ್ಬೇಕು. ರಾಜವಣ್ಣ ಉಪ್ಪು ಹೆಚ್ಚಾದರೂ ಹಾಕಲಿ ಕಡಿಮೆ ಆದರೂ ಹಾಕಲಿ ಗೊತ್ತೇ ಆಗಬಾರ್ದು ನಿಮಗೆ. ಇಷ್ಟು ಏಕಾಗ್ರತೆ ನಿಮಗೆ ಯಾವಾಗ ವಿದ್ಯೆಯಲ್ಲಿ ಬರ್ತದೆ ಆಗ ನಿಮಗೆ ಶಾರದೆ ಒಲಿದು ಬರ್ತಾಳೆ, ವಿದ್ಯೆ ನಿಮಗೆ ಸಿದ್ಧಿ ಆಗತ್ತೆ ಪೂರ್ಣವಾಗಿ. ಇಲ್ಲ ಅಂದರೆ ನೀವು ಚೂರುಪಾರು ಅಂದರೆ ಬಿಕ್ಕಿದ್ದನ್ನು ಹೆಕ್ತಾ ಇರ್ತೀರಿ ಅಥವಾ ಮಿಕ್ಕಿದ್ದನ್ನು ಹೆಕ್ತಾ ಇರ್ತೀರಿ ಹೊರತು ನಿಜವಾದ್ದು ನಿಮಗೆ ಸಿಗ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಚಿಂತೆ ಮಾಡಬೇಡಿ, ಬೇವಿನ ಎಣ್ಣೆ ಬಡಿಸೋಕೆ ಹೇಳಿದರೆ ನಿಮಗೇನೋ, ಆದರೆ ಏಕಾಗ್ರತೆ ಇರಲಿ ಅಂತ. ವಿದ್ಯೆ ಬಿಟ್ಟು ಬೇರೆ ಏನನ್ನೂ ಗಮನಿಸ್ದೆ ಇಲ್ಲಿ ನೀವು ಜೀವನ ಮಾಡಬೇಕು ಅಂತ ಇರ್ಬೋದು. ಏನೋ ಸಣ್ಣ ಪುಟ್ಟ ಕುಂದುಕೊರತೆಗಳು ಇರ್ಬೋದು, ನಿಮ್ಮ ಮನಸ್ಸಲ್ಲಿ ಹೋಗಬಾರ್ದು. ದೇವಸ್ಥಾನಕ್ಕೆ ಹೋದಾಗ ಕೆಲವರು ಇರ್ತಾರೆ ಹಾಗೆಂದರೆ ಹೋಗಿ ಆ ಅರ್ಚಕರು ಸರಿ ಇಲ್ಲ, ಅವರು ಮಡಿ ಹುಟ್ಟಿದ್ದು ಸರಿಯಾಗಿಲ್ಲ, ಅಥವಾ ಅವ್ರು ಆಚರಣೆ ಮಾಡಿದ್ದು ಸರಿಯಾಗಿಲ್ಲ, ಅಲಂಕಾರ ಮಾಡಿದ್ದೇನೋ ಸರಿಯಾಗಿಲ್ಲ, ಅಲ್ಲಿ ಏನೋ ಆಡಳಿತ ಏನೋ ಸರಿ ಇಲ್ಲ, ಇದನ್ನೇ ನೋಡ್ಕೊಂಡು ಬರೋದು ಅವ್ರು ಹೋಗಿ ಅಂತ. ಸರಿ ಇಲ್ಲದೆ ಇರ್ಬೋದು, ಎಲ್ಲವೂ ಸರಿ ಇರೋ ಕೃತಯುಗ ಅಲ್ಲ ಇದು, ಸರಿ ಇಲ್ಲದೆ ಇರ್ಬೋದು. ನೀನು ಯಾತಕ್ಕೆ ಹೋಗಿದ್ದು ದೇವಸ್ಥಾನಕ್ಕೆ? ಏನನ್ನು ನೋಡೋಕೆ ಹೋಗಿದ್ದು ದೇವಸ್ಥಾನಕ್ಕೆ? ನೀನು ದೇವರಂತಾನೆ ದರ್ಶನ ಮಾಡೋಕ್ಕೆ ಹೋಗಿದ್ದು ನೀನು. ಅದು ಬಿಟ್ಟು ದೇವಸ್ಥಾನದ ಕುಂದುಕೊರತೆಗಳನ್ನ ಪಟ್ಟಿ ಮಾಡ್ತಾ ಕೂತ್ಕೊಂಡ್ರೆ ದೇವರು ಒಲಿತಾನ? ದೇವರು ಒಲಿಮೆ ಸಿಗುತ್ತಾ? ದೇವಸ್ಥಾನಕ್ಕೆ ಹೋದ ಕಾರ್ಯ ಆಗತ್ತಾ ಅಂತ ನಮಗದು ಗೊತ್ತಿರಬೇಕು ಅಂತ. ನಾವು ಯಾತಕ್ಕೆ ಬಂದಿದ್ದು ಇಲ್ಲಿಗೆ ಅಂದರೆ ಗುರುಕುಲದ ಕೊರತೆಗಳನ್ನು ಪಟ್ಟಿ ಮಾಡೋಕೆ ನಾವು ಇಲ್ಲಿ ಬಂದಿರೋದಲ್ಲ, ನಮ್ಗೆ ಬೇಕಾದ್ದನ್ನು ಪಡ್ಕೋಬೇಕು ನಾವು, ಅದಕ್ಕೆ ನಾವು ಬಂದಿರೋವಂಥದ್ದು ಅಂತ. ಈ ಕುಂದುಕೊರತೆ ನೋಡೋರು ಹೇಳೋರು ಕೇಳೋರು ಬೇರೆ ಇದ್ದಾರೆ, ಅವ್ರಿಗೆ ಅದೇ ಕೆಲಸ ಅಂತ. ಆದರೆ ನಿಮ್ಗೆ ಆ ಕೆಲಸ ಅಲ್ಲ. ಈಗಿನ ಕಾಲದಲ್ಲಿ ಇರ್ತಾರಲ್ಲ ರುಚಿ ನೋಡೋರು ಅಂತ, ಒಂದು ರುಚಿ ನೋಡೋದು ಒಂದು ಉದ್ಯೋಗ ಇದೆಯಂತೆ. ಈಗ ಈ ದೊಡ್ಡ ದೊಡ್ಡ ಈ ಕಾಫಿ ಗೀಫಿ ಈ ಇದೆಲ್ಲ ಇರುತ್ತಲ್ಲ, ಅಲ್ಲಿ ಕಾಫಿ ರುಚಿ ನೋಡೋರೆ ಅದಕ್ಕೆ ಒಂದೇ ಒಂದು ಉದ್ಯೋಗ ಅಂತ. ಇಡೀ ದಿನ ರುಚಿ ನೋಡೋದೇ ಕೆಲಸ ಅಂತ. ಯಾವ ಜನ್ಮದ ಕರ್ಮವೋ ಅವರಿದ್ದು ಅಂತ, ಅವ್ರು ಅದನ್ನು ಮಾಡ್ತಾ ಇರಬೇಕಾಗತ್ತೆ ಅಂತ, ರುಚಿ ನೋಡ್ತಾ ಇರಬೇಕಾಗತ್ತೆ ಅಂತ. ಹಾಗೆ ಅವರಿಗೆ ಪಾಪ ಕೆಲವು ಸಾರಿ ಉಪ್ಪು ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ, ಅಲ್ಲ ಕಾಫಿ ವಿಷಯ ಹೇಳ್ತಾ ಇರೋದಲ್ಲ, ಅದಕ್ಕೇನು ಉಪ್ಪು ಹೆಚ್ಚು ಕಡಿಮೆ ಆಗಲ್ಲ. ಸಕ್ಕರೆಗೆ ಬದಲು ಮರೆತು ಉಪ್ಪು ಹಾಕಿದರೆ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ ಅದು. ಹಾಗೆಲ್ಲ ನೀವು ಅಂತ, ಆ ತರಹ ಎಲ್ಲ ನೀವು ಅಂತ. ನೀವು ಬಂದಿರೋದು ಉದ್ದೇಶ ಬೇರೆ ಇದೆ, ಆ ಉದ್ದೇಶವನ್ನು ಬಿಟ್ಟು ಆ ಕಡೆ ಈ ಕಡೆ ವಿಚಲಿತ ಆಗಬಾರ್ದು. ಪೂರ್ತಿ ನೀವು ಆ ವಿದ್ಯೆಯ ಉಪಾಸನೆಯನ್ನು ಅಹೋರಾತ್ರ ಇಡೀ ವರ್ಷ ಮಾಡಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಬಯಸುವಂಥದ್ದು. ಮತ್ತು ನೀವು ನಮ್ಮ ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಏನು ಕಡಿಮೆ ಅಲ್ಲ, ಅದಕ್ಕಿಂತ ಹೆಚ್ಚು ನೀವು ಅಂಥ ಮಕ್ಕಳು. ಹೊಟ್ಟೆಯಲ್ಲಿ ಹುಟ್ಟಿದವರು ಮಾತ್ರ ಮಕ್ಕಳು ಅಂತೇನಿಲ್ಲ, ಹಾಗೇನಿಲ್ಲ. ವಿದ್ಯೆಯ ಗರ್ಭದಿಂದ ಹುಡ್ತಾನಂತೆ. ವಿದ್ಯಾಭ್ಯಾಸಕ್ಕೆ ಬರೋ ವಿದ್ಯಾರ್ಥಿ ಅವನು ಮತ್ತೆ ಪುನರ್ಜನ್ಮ ಪಡಿತಾನೆ. ಆಚಾರ್ಯನೇ ತಂದೆ, ವಿದ್ಯೆಯೇ ತಾಯಿ, ವಿದ್ಯೆಯ ಗರ್ಭದಿಂದ ಮತ್ತೆ ಹುಡ್ತಾನ ಅವನು. ಅಂಥ ಮಕ್ಕಳು ನೀವೆಲ್ಲರೂ ಕೂಡ. ನಮಗೆ ನಿಮ್ಮಲ್ಲಿ ತುಂಬ ಮಮತೆ ಇದೆ, ತುಂಬ ಪ್ರೀತಿ ಇದೆ. ನಿಮಗೆ ಎಲ್ಲ ರೀತಿಯ ಒಳ್ಳೆಯದು ಆಗಬೇಕು. ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಿಗದೇ ಇರೋವಂಥದ್ದೆಲ್ಲ ಸಿಗಬೇಕು ನಿಮಗೆ ಅಂತಲೇ ನಮ್ಮ ಹಾರೈಕೆ ಇರುವಂಥದ್ದು. ನೀವು ತುಂಬ ಬೆಳ್ಕೊಳ್ಬೇಕು, ತುಂಬ ದೊಡ್ಡವರಾಗಬೇಕು, ನಿಮ್ಗೆ ತುಂಬ ಸುಖ, ತುಂಬ ಶ್ರೇಯಸ್ಸು ಮುಂದೆ ಉಂಟಾಗಬೇಕು ನಿಮಗೆ. ಅದಕ್ಕೆ ಬೇಕಾದ ಸಿದ್ಧತೆ ಈಗ ನಡಿಬೇಕು, ಈ ಸಂದರ್ಭದಲ್ಲಿ ಆಗಬೇಕು ಎಂಬುದೇ ನಾವು ಬಯಸುವಂಥದ್ದು. ಹಾಗಾಗಿ ಅದೇ ರೀತಿ ನಡೀಲಿ. ಆರ್ಯವೃಂದ, ಆರ್ಯೆಯರು ಅವರಿಗೂ ನಮ್ಮ ತುಂಬ ಪ್ರೀತಿಯ ಆಶೀರ್ವಾದಗಳು. ನೀವು ಕೂಡ ನಿಮ್ಮ ಪ್ರೀತಿಯನ್ನು ಮತ್ತು ನಿಮ್ಮ ಜ್ಞಾನವನ್ನು ಎರಡನ್ನೂ ಧಾರೆ ಎರೆಯಿರಿ ಮಕ್ಕಳಿಗೆ. ಬರೀ ಜ್ಞಾನ ಒಂದೇ ಅಲ್ಲ, ಕೇವಲ ಪ್ರೀತಿಯೂ ಅಲ್ಲ. ಕೇವಲ ಪ್ರೀತಿ ಒಂದನೇ ಧಾರೆ ಎರೆದ್ರೆ, ವಿದ್ಯೆಯನ್ನು ಕೊಡದೆ ಹೋದರೆ ಮಗು ಮೊದ್ದಾಗತ್ತೆ, ಏನು ಪ್ರಯೋಜನ ಇಲ್ಲ. ಹಾಗೆ ಬರೀ ಜ್ಞಾನವನ್ನು ಧಾರೆ ಎರೆದ್ರೆ ಪ್ರೀತಿಯನ್ನು ಜೊತೆಗೆ ಸೇರಿಸಿ ಕೊಡದೆ ಆದರೆ ತಗೊಳ್ಳದೇ ಇರಬಹುದು ಮಗು, ಅದನ್ನು ಸಪ್ಪೆ ಆಗ್ಬೋದು ಮಗುವಿಗೋದು ಅಂತ. ಹಾಗಾಗಿ ನಿಮ್ಮ ಹೃದಯದಿಂದ ಪ್ರೀತಿಯನ್ನು, ನಿಮ್ಮ ಬುದ್ಧಿಯಿಂದ ಮೇಧೆಯನ್ನು ಮಕ್ಕಳಿಗೆ ಧಾರೆ ಎರಿಬೇಕು. ಪವಿತ್ರದಲ್ಲ ಪವಿತ್ರವಾದ ಕರ್ತವ್ಯ ವಿದ್ಯಾದಾನ. ಅದಕ್ಕಿಂತ ದೊಡ್ಡ ಕರ್ತವ್ಯ, ದೊಡ್ಡ ಕೆಲಸ ಬೇರೆ ಇಲ್ಲ ಪ್ರಪಂಚದಲ್ಲಿ. ನೀವೆಲ್ಲ ದೊಡ್ಡ ಭಾಗ್ಯವಂತರು. ಅಂಥ ಒಂದು ಕಾರ್ಯಕ್ಕೆ ವಿಧಿ ನಿಮ್ಮನ್ನು ಹಚ್ಚಿದೆ, ನಿಮ್ಮ ಭಾಗ್ಯ ನಿಮ್ಮನ್ನು ಅಲ್ಲಿ ತೊಡಗಿಸಿದೆ. ಈ ಮಕ್ಕಳು ನಿಮ್ಮ ಮಕ್ಕಳು, ನಿಮ್ಮ ಔರಸ ಪುತ್ರರಿಗಿಂತ, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಅವರೇನು ಕಡಿಮೆ ಅಲ್ಲ. ಅವ್ರನ್ನಷ್ಟು ಮಮತೆಯಿಂದ ಪ್ರೀತಿಯಿಂದ ಮಕ್ಕಳನ್ನು ನೋಡ್ಕೋಬೇಕು. ಒಂದು ಚೂರು ಆ ಮಕ್ಕಳಿಗೆ ನೋವಾಗದಂತೆ, ಮಕ್ಕಳು ಮಂಕಾಗದಂತೆ
ಅವರು ಅಜ್ಞಾನಿಗಳಾಗದೇ ಇರುವಂತೆ ನೋಡ್ಕೋಬೇಕು. ಅವರವ್ರಿಗೆ ಏನು ಬೇಕು, ಹೇಗೆ ಬೇಕು. ಇಷ್ಟು ಮಕ್ಕಳು ಅಂದರೆ ಅಷ್ಟು ವೈವಿಧ್ಯ ಅಂತ ಅರ್ಥ. ಎಲ್ಲ ಒಂದೇ ರೀತಿ ಇರೋದಿಲ್ಲ ಅವರು. ಒಬ್ರು ಹೆಚ್ಚು, ಒಬ್ರು ಕಡಿಮೆ, ಒಬ್ರು ಯಾವುದೋ ಒಂದರಲ್ಲಿ ವಿಶಿಷ್ಟ, ಮತ್ತೊಬ್ಬರು ಮತ್ತೊಂದು ಯಾವುದೋ ಒಂದರಲ್ಲಿ ಪ್ರತಿಭಾವಂತರು. ಇದರಲ್ಲಿ ಇದ್ದೇ ಇರೋವಂಥದ್ದು. ಹಾಗಾಗಿ ಅವರವರಿಗೆ ಬೇಕಾಗುವಂತೆ ವಿದ್ಯೆಯನ್ನು, ಸಂಸ್ಕಾರವನ್ನು ಎಲ್ಲ ಮಕ್ಕಳಿಗೂ ನೀವು ಕೊಡಬೇಕು. ಅದನ್ನು ತಪಸ್ಸಾಗಿ ಸ್ವೀಕಾರ ಮಾಡಬೇಕು. ನಿಮಗೂ ನಮ್ಮ ಪ್ರೀತಿಯ ಆಶೀರ್ವಾದಗಳು. ನೀವು ನಮ್ಮ ಅತಿಶಯ ಪ್ರೀತಿಗೆ ಪಾತ್ರರು ಅನ್ನೋದನ್ನು ಹೇಳ್ತಾ, ಇಡೀ ವ್ಯವಸ್ಥಾಪಕ ವೃಂದ ತೆರೆ ಮರೆಯಲ್ಲಿ ನಿಂತು ಅವರು ಕೂಡ ಸೇವೆ ಮಾಡಬೇಕು. ಅವ್ರು ಹೇಗೆ ಅಂದರೆ ಅಡುಗೆ ಮಾಡ್ತಾರೆ, ಊಟ ಮಾಡೋದಿಲ್ಲ ಅಂತ, ಹಾಗೆ ಅವರು ಅಂತ. ಯಾಕೆಂದರೆ ಈ ವಿದ್ಯೆ ಪಡೆಯೋ ಸುಖ ಒಂದಿದೆ, ಕೊಡುವ ಸುಖ ಇನ್ನೊಂದಿದೆ. ಎರಡೂ ತುಂಬ ಚೆನ್ನಾಗೇ ಇರುವಂಥದ್ದು. ಎರಡೂ ಇಲ್ಲ ಪಾಪ ಅವರಿಗೆ. ಹಿಂದೆ ನಿಂತು ಬೇಕಾದ ಅನುಕೂಲಗಳನ್ನು ಮಾಡ್ತಾ ಇರ್ತಾರೆ, ತ್ಯಾಗ ಮಾಡ್ತಾ ಇರ್ತಾರೆ ಅವರು ಕೂಡ. ಅವರಿಗೂ ನಾವು ಈ ಸಮಯದಲ್ಲಿ ಆಶೀರ್ವಾದಗಳನ್ನು ಮಾಡ್ತೇವೆ. ಮುಂದೆ ಬರೋ ದಿನಗಳು ನಿಮ್ಮ ಪಾಲಿಗೆ ತುಂಬ ಒಳ್ಳೆಯ ದಿನಗಳಾಗಲಿ. ಅದರ ಪರಿಣಾಮವಾಗಿ ದೇಶಕ್ಕೆ ಒಳ್ಳೆಯ ದಿನಗಳು ಬರಲಿ, ಪ್ರಪಂಚಕ್ಕೆ ಒಳ್ಳೆಯ ದಿನಗಳು ಬರಲಿ ಎಂಬುದಾಗಿ ಈ ಸಮಯದಲ್ಲಿ ಹಾರೈಸ್ತೇವೆ. ಎಲ್ಲರಿಗೂ, ನಮಗೆಲ್ಲರಿಗೂ ತುಂಬ ಪ್ರೀತಿಯ ಆಶೀರ್ವಾದಗಳು. ಇಡೀ ವರ್ಷಕ್ಕೆ ಸಾಕಾಗುವಷ್ಟು ಶುಭ ಹಾರೈಕೆಗಳು ನಿಮಗೆಲ್ಲ, ಶುಭ ಆಶೀರ್ವಾದಗಳು. ಇಡೀ ವರ್ಷ ಖರ್ಚು ಮಾಡಿದರೂ ಖರ್ಚಾಗಬಾರ್ದು, ಅಷ್ಟು ಪ್ರೀತಿಯ ಆಶೀರ್ವಾದಗಳನ್ನು ನಿಮಗೆಲ್ಲರಿಗೂ ಈ ದಿನದಂದು ನಾವು ಕೊಡ ಬಯಸ್ತೇವೆ. ನಿಮಗೆಲ್ಲ ನಿಜವಾಗಿಯೂ ಒಳ್ಳೆಯದಾಗಲಿ, ನಿಜವಾದ ಶ್ರೇಯಸ್ಸು ನಿಮಗೆಲ್ಲರಿಗೂ ಆಗಲಿ. ಹರೇ ರಾಮ. श्रीमद् जगद्गुरु शंकराचार्य स्वामी सर्वात्म महाराज की